ಜೈ ಶ್ರೀರಾಮ್. ನಾನು ಅಜಿತ್ ಮುಪ್ನಳ್ಳಿ. ವೆಲ್ಕಮ್ ಟು ಅಶ್ವವೇಗ. ಇನ್ನೇ ನಮ್ಮ ಹೊಸ CM DK ಅವರ ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭವನ್ನು ಎಲ್ಲರೂ ಕಣ್ತುಂಬ್ಕೊಂಡ್ರ ತುಂಬ ಚೆನ್ನಾಗಿತ್ತು. ಅಲ್ಲ, ಯಾರೋ ಒಬ್ಬರು ಅಫಿಷಿಯಲ್ಸ್ ಬಂದು ಆ್ಯಂಕರಿಂಗ್ ಮಾಡ್ತಾ ಇದ್ರಂತೆ. ಅವರ ಕನ್ನಡ ಸ್ವಲ್ಪ ಕೇಳಕ್ಕೆ ಕಷ್ಟ ಆಗಿತ್ತು, ಬಿಟ್ಟರೆ ಬಾಕಿದೆಲ್ಲ ಚೆನ್ನಾಗಿತ್ತು. ಅಲ್ಲಿ ಏನಿದೆಯೋ ಅಷ್ಟೇ ಓದಬೇಕು ಅಂತ ಅಲ್ಲಿ ಸಾತ್ವಿಕವಾಗಿ ರಾಜ್ಯಪಾಲರು ಉಗಿದಿದ್ದು ಬಿಟ್ಟರೆ ಬಾಕಿದೆಲ್ಲವೂ ಚೆನ್ನಾಗಿತ್ತು. ಈಗ DK ಅವರು ಅವರ ಕನಸಿನಂತೆ ಮುಖ್ಯಮಂತ್ರಿ ಆದರು. ತುಂಬ ಬೇಜಾರು ಯಾರಿಗಾಗಬೇಕು? ಇಲ್ಲಿ ಸ್ಟೇಟ್ BJPಗೆ ಆಗಬೇಕು, ವಿಜಯೇಂದ್ರ ಅವರಿಗೆ ಆಗಬೇಕು, ಅಶೋಕ್ ಅವರಿಗೆ ಆಗಬೇಕು, ಹಾಗೆ BJP ನಾಯಕರಿಗೆ ಆಗಲೇಬೇಕು. ಆದರೆ ಅವ್ರಿಗಿಂತ ಜಾಸ್ತಿ ಬೇಜಾರಲ್ಲಿ ಯಾರಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಎಡಜೀವಿಗಳು ಅಂತ ಕರೀತಾರಲ್ಲ, ಎಡಬಿಡಂಗಿಗಳು, ಲೆಫ್ಟಿಸ್ಟ್ಗಳು, ಲೆಫ್ಟ್ ಇಂಡಿಕೇಟರ್ಗಳು, ಇವರು ಭಯಂಕರ ಬೇಜಾರಲ್ಲಿದ್ದಾರೆ. ಯಾಕೆಂದರೆ ಅವರ ಬೇಜಾರನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ಕೊತಾ ಇದ್ದಾರೆ. ಅಲ್ಲ, DK ಅವರಿಗೆ ಹಾಗಾಯಿತು, ಹೀಗಾಯಿತು, ಅಲ್ಲಿ ಕನ್ನಡದ ಕಗ್ಗೊಲೆ ಆಗಿದೆ, ನಾಡಗೀತೆ ಅವಮಾನ ಆಯಿತು ಅಂತ ಒಂದಲ್ಲ ಒಂದು ಕಡೆಯಲ್ಲಿ ಅವರು ಚಕಾರವನ್ನು ಎತ್ತಾ ಇದ್ದಾರೆ. ಯಾಕಾಗಿ ಹೀಗಾಯಿತು ಅಂತ ಕೇಳಿದ್ರೆ, ಸಿದ್ದರಾಮಯ್ಯನವರಿದ್ರಲ್ಲ, ಅವರ ಸುತ್ತಮುತ್ತಲ ಬಟ್ಟಂಗಿಗಳೆಲ್ಲರೂ ಕೂಡ ಇಂಥವರೇ ಇದ್ದರು. ಲೆಫ್ಟಿಸ್ಟ್ಗಳು ಅಂತಾರಲ್ಲ, ಅವರೇ ಆಗಿದ್ರು. ಅವರ ಪ್ರಭಾವ ಎಷ್ಟಿತ್ತು ಅಂತ ಕೇಳಿದ್ರೆ, ರಾತ್ರೋರಾತ್ರಿ SIT ರೆಡಿ ಆಗ್ತಾ ಇತ್ತು, ಕೈ ತೋರಿಸಿದ್ರೆಲ್ಲ ಗುಂಡಿ ತೋಡ್ತಾ ಇದ್ರು. ಇಂಥದ್ದೊಂದು ಈ ಒಂದು ಬಳಗವನ್ನು ಸಿದ್ದರಾಮಯ್ಯನವರು ಸಾಕಿಕೊಂಡಿದ್ರು. ಆಲ್ಮೋಸ್ಟ್ ಸಿದ್ದರಾಮಯ್ಯನವರ ಸರ್ಕಾರ ಅವರ ಒಂದು ಸಲಹೆ ಸೂಚನೆ ಮೇರೆಗೆ ಓಡ್ತಾ ಇತ್ತು ಅಂದ್ರೂ ತಪ್ಪಾಗೋದಿಲ್ಲ. ಆದರೆ DK ಶಿವಕುಮಾರ್ ಅವರು ಮಾತ್ರ ಅಂಥವರನ್ನು ಹತ್ತಿರ ಅಲ್ಲ, ಅವರ ಬೇಲಿಯೊಳಗೂ ಕೂಡ ಬಿಟ್ಕೊಳ್ಳೋದಿಲ್ಲ. ಯಾಕೆ ಅಂತ ಕೇಳಿ, ಅವರಿಗೆ ತುಂಬ ಕ್ಲಾರಿಟಿ ಇದೆ. ಹೀಗಾಗಿಯೇ ಅವರು ತುಂಬ ಬೇಜಾರಲ್ಲಿದ್ದಾರೆ, DK ವಿರುದ್ಧ ಮಾತಾಡ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ಸಮಸ್ಯೆ ಆ ಲೆಫ್ಟ್ ಇಂಡಿಕೇಟರ್ಗಳಿಗೆ ಏನಾಗಿದೆ ಅಂತ ಕೇಳಿದ್ರೆ, DK ಅವರು ತಾನೊಬ್ಬ ಹಿಂದೂ ಅಂತ ಓಪನ್ ಆಗಿ ಹೇಳ್ಕೊತಾರೆ. ಈ ಜಾತ್ಯತೀತತೆ ಅಂತ ಮುಖವಾಡವನ್ನು ಯಾವತ್ತೂ ಹಾಕಿದ್ದಿಲ್ಲ. ಹಾಗೆ ಟೆಂಪಲ್ ರನ್ನನ್ನು ಅವ್ರು ಖಂಡಿತವಾಗಿಯೂ ಮಾಡ್ಕೊಂಡೇ ಬಂದಿದ್ದಾರೆ. ಹಾಗೆ ದೇವರ ಹೆಸರಲ್ಲಿ ಕೂಡ ಈ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇಂಥದ್ದೆಲ್ಲ ನೋಡಿದ್ರೆ ಅವರಿಗೆ ಸಹಿಸಕ್ಕಾಗುತ್ತಾ? ಅಯ್ಯೋ ಅಯ್ಯೋ, ಹಿಂದುತ್ವ, ಸನಾತನಿ ಇಂಥ ಶಬ್ದಗಳನ್ನೆಲ್ಲ ಕೇಳಿಬಿಟ್ರೆ ಅವರಿಗೆ ಹೇಳ್ಬಾರ್ದ ಜಾಗದಲ್ಲಿ ತುರ್ಕೆ ಎದ್ದಂಗೆ ಆಗುತ್ತೆ. ಹಾಗಾಗಿಯೇ ಇದೊಂದು ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನು ಕೂಡ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬರ್ಕೊಡ್ತಾ ಇದ್ರು. ಇನ್ನೊಂದು ದೊಡ್ಡ ಬೇಜಾರು ಯಾರಿಗಾಗಿದೆ? ಜಮೀರ್ ಅಹ್ಮದ್ ಖಾನ್ ಅವರ ಬೆಂಬಲಿಗರಿಗೆ. ಅಯ್ಯೋ ಅಯ್ಯೋ, DK ಶಿವಕುಮಾರ್ ಅವರ ಒಂದು ಪೋಸ್ಟ್ ಹಾಕಿದ್ರಲ್ಲ, ಅದರಲ್ಲಿ ಬೇರೆ ಸಂಸ್ಕೃತವನ್ನು ಬಳಸ್ಕೊಂಡು ಸಂಸ್ಕೃತ ಶ್ಲೋಕವನ್ನು ಹಾಕ್ಬಿಟ್ಟಿದ್ರು. ಅದರಲ್ಲಿ ಈ ಜಮೀರ್ ಬೆಂಬಲಿಗರಿದ್ರಲ್ಲ, ಉದ್ದುದ್ದಕ್ಕೆ ಕಮೆಂಟನ್ನು ಹಾಕಿದ್ದು ತಮ್ಮ ಆಕ್ರೋಶವನ್ನು, ರೋಷಾವೇಶವನ್ನು ಹೊರಗಡೆ ಕಕ್ಕಿದ್ದು. ಅಂದರೆ ಅವರು ಸಿದ್ದರಾಮಯ್ಯ ಆಪ್ತ ಆಗಿದ್ರು. ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ 5 ವರ್ಷ CM ಅವರೇ ಆಗಿರ್ತಾರೆ ಅಂತ ಹೇಳಿದರು. ಜೊತೆಗೆ ಅದೇನೋ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಏನೋ ಲಪಡ ಮಾಡ್ಕೊಂಡ್ಬಿಟ್ಟವ್ರೆ. ಪಕ್ಷ ವಿರೋಧಿ ಚಟುವಟಿಕೆ ಅಂತ ಒಂದು ಈಗ ತನಿಖೆ ನಡೀತಾ ಇದೆಯಂತೆ. ಇಷ್ಟೆಲ್ಲ ಇದ್ಮೇಲೆ ಈ ಮುಸಲ್ಮಾನ ನಾಯಕನ ಹೇಗೆ ಬಿಟ್ರಿ ಅಂತ ಅವರ ಅಭಿಮಾನಿಗಳು ಕೇಳ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವ್ರು ಮಾತ್ರ ಅದನ್ನು ಈ ಕಿವಿಲಿಗೂ ಹಾಕೋತಾ ಇಲ್ಲ, ಈ ಕಿವಿಗೂ ಹಾಕೋತಾ ಇಲ್ಲ. ಈ ಸಮಸ್ಯೆ ಅಲ್ಲಿ ಶುರುವಾಗಿದೆ. ಸೊ ಇದನ್ನೆಲ್ಲ ನೋಡಿದ ಮೇಲೆ ಇನ್ನಷ್ಟು ಮಜಾ ಬರೋಕ್ಕೆ ಶುರುವಾಗಿದೆ. ಆವಾಗಲೇ ಹೇಳಿದ್ನಲ್ಲ, ಈ ಎಡಬಿಡಂಗಿಗಳನ್ನು ಹತ್ತಿರಕ್ಕೆ ಬಿಟ್ಕೊಳ್ಳೋದಿಲ್ಲ ಅಂತ. ನಿನ್ನೆ DK ಅವರು ಲೈವಲ್ಲೇ ಒಂದು ವಾರ್ನಿಂಗನ್ನು ಕೊಟ್ಟರು. ಏನೋ ಪ್ರೆಸ್ ಮೀಟಿಗೆ ಬಂದಿದ್ರು, ನನ್ನ ಹಿಂದೆ ಒಂದಿಷ್ಟು ಜನ ಕೂತಿದ್ರು, ನನ್ನ ಹಿಂದೆ ಯಾರೂ ಕೂಡ ಕೂರಂಗಿಲ್ಲ ಅಂತ ಖಡಕ್ಕಾಗಿ ಹೇಳಿ ಎಲ್ಲರನ್ನು ಅಲ್ಲಿಂದ ಓಡಿಸಿದ್ರು. ಸೊ ಒಂದಿಷ್ಟು ಕ್ಲಾರಿಟಿ ಮನುಷ್ಯನಿಗೆ ಖಂಡಿತ ಇದೆ. ನಮ್ಮ ರಾಜ್ಯವನ್ನು ಹೇಗೆ ತಗೊಂಡು ಹೋಗ್ತಾರೆ ಅನ್ನೋ ಕುತೂಹಲ ನಮಗೆಲ್ಲ ಇದೆ. ಆದಷ್ಟು ಒಳ್ಳೆಯ ರೀತಿಯಲ್ಲಿ, ಆದಷ್ಟು ಇಲ್ಲಿ ಎಲ್ಲರಿಗೂ ಕೂಡ, ಅಂದರೆ ರಾಜ್ಯದ ದೇಶದ ಪರವಿರೋರಿಗೆ ಒಳ್ಳೆಯದನ್ನು ಮಾಡಿಕೊಂಡು ಎಲ್ಲರಿಗೂ ಕೂಡ ಲಾಭವನ್ನು ತರುವಂತಹ ಆಡಳಿತ ಬರಲಿ. ಹಾಗೆ ಜಾತ್ಯತೀತತೆ ಸೋಗು ಇವರಿಗೆ ಅಂಟದೇ ಇರಲಿ. ಏನಿದೆಯಾ ಅದನ್ನು ಮಾತ್ರ ಬದುಕೊಂಡು ಹೋದರೆ ಖುಷಿಯಿಂದ ಇರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ನಿಮ್ಗೇನು ಅನ್ನಿಸ್ತು? ಇನ್ನೂ ಯಾರೆಲ್ಲ ಅಶ್ವವೇಗ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ವೋ ಈ ಕೂಡಲೇ ಆಗಿ. ಹಾಗೆ ಎಲ್ಲ ವಿಡಿಯೋಗಳಿಗಾಗಿ ಬೆಲ್ ಐಕಾನನ್ನು ಒತ್ತಿ. ಜೈ ಶ್ರೀರಾಮ್.